ನಮಸ್ತೆ ಕರ್ನಾಟಕ, ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತಿನ ದಿವಸ ನಿಮಗೆ ಸುಮಾರು 32 ಹಳ್ಳಿಗಳ 2876 ಹೆಕ್ಟೇರ್ ಜಾಗಕ್ಕೆ ನೀರುಣಿಸುವ ಪ್ರಪಂಚದಲ್ಲಿಯೇ ಅತಿ ದೊಡ್ಡ 2ನೇ ಕೆರೆಯಾಗಿರುವ ಶಾಂತಿಸಾಗರ ಕೆರೆಗೆ ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಇದ್ರ ಪರಿಚಯನೂ ಸಹ ಮಾಡಿಕೊಡ್ತಿದ್ದೀವಿ. ಈ ಕೆರೆ ಉದ್ದ ಬಂದ್ಬಿಟ್ಟು 8 ಕಿಲೋಮೀಟ್ರು ಹಾಗೂ ಅಗಲ ಬಂದ್ಬಿಟ್ಟು 4.25 ಕಿಲೋಮೀಟರು. ಈ ಕೆರೆನ ಹರಿದ್ರಾವತಿ ನದಿಗೆ ಅಡ್ಡ ಕಟ್ಟಲಾಗಿದೆ. ಈ ಕೆರೆ ಕಟ್ಟೋದಕ್ಕೆ ಒಂದು ಕಥೆನೇ ಇದೆ ಅಂತ ಹೇಳ್ಬೋದು. ಈ 12ನೇ ಶತಮಾನದಲ್ಲಿ ಸ್ವರ್ಗಾವತಿ ಅಂತ ಒಂದು ಪಟ್ಟಣ ಇತ್ತು. ಈಗ ಅದನ್ನು ಕಾಗತ್ತೂರು ಅಂತ ಕರೀತಾರೆ. ಈ ಸ್ವರ್ಗಾವತಿ ಪಟ್ಟಣದಲ್ಲಿ ಒಬ್ಬ ದೊರೆ ಇರ್ತಾನೆ, ರಾಜ. ಅವನ ಹೆಸರು ವಿಕ್ರಮ ಅಂತ. ಈ ವಿಕ್ರಮನಿಗೆ ಒಬ್ಬಳು ಮಗಳಿರ್ತಾಳೆ, ಅವಳು ಶಾಂತವ್ವ ಅಂತ. ಈ ಶಾಂತವ್ವ ಏನು ಮಾಡ್ತಾಳೆ, ಗ್ರಾಮದಲ್ಲಿ ಒಬ್ಬ ಯುವಕ ಇರ್ತಾನೆ ಸಿದ್ದೇಶ್ವರ ಅಂತ. ಆ ಯುವಕನೊಂದಿಗೆ ಗಾಂಧರ್ವ ವಿವಾಹ ಆಗ್ತಾಳೆ. ಇದನ್ನು ಜನ ಒಪ್ಪೋದಿಲ್ಲ. ಅವಳಿಗೆಲ್ಲ ಒಂದು ಕಳಂಕರಹಿತವಾದ ಹೆಸರನ್ನು ಸೂಳೆ ಅಂತ ಒಂದು ಕಳಂಕರಹಿತವಾದ ಹೆಸರನ್ನು ಇಡ್ತಾರೆ. ಶಾಂತವ್ವ ಈ ಕಳಂಕನ ಹೋಗಲಾಡಿಸ್ಲೆಂದು ತನ್ನ ಗಂಡ ಸಿದ್ದೇಶ್ವರನ ಜೊತೆ ಸೇರಿ ಒಂದು ದೊಡ್ಡ ಕೆರೆಯನ್ನು ಕಟ್ತಾಳೆ. ಈ ಕೆರೆ ಕಟ್ಟಿದ ಮೇಲೆ ತಾನು ಆ ಕೆರೆಗೆ ಹಾರಿ ತನ್ನ ಪ್ರಾಣವನ್ನು ಬಿಡ್ತಾಳೆ. ಇದರಿಂದ ಸಿದ್ದೇಶ್ವರರು ಮನನೊಂದು ಆ ಸೂಳೆ ಕೆರೆ ಪಕ್ಕದಲ್ಲೇ ಒಂದು ಬೆಟ್ಟ ಇದೆ, ಅಲ್ಲಿಂದ ತನ್ನ ಪ್ರಾಣವನ್ನು ಸಹ ಅವರು ಬಿಡ್ತಾರೆ. ಈಗಲೂ ಸಹ ಇವ್ರ ನೆನಪಿಗೋಸ್ಕರ ವರ್ಷಕ್ಕೊಂದ್ಸಲಿ ಸಿದ್ದೇಶ್ವರ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅದು ಸಹ ಶಾಂತಮ್ಮನ ಮನೆಯಿಂದ ಮಡ್ಲಕ್ಕಿ ಎಲ್ಲ ಹೋದ್ಮೇಲೆ. ಈಗ ನೋಡ್ತಾ ಹೋದರೆ ಜನಗಳು ಆಲ್ರೆಡಿ ಕೆರೆಯನ್ನೇ ಒತ್ತುವರಿ ಮಾಡ್ಕೊಂಡು ಮನೆಯೆಲ್ಲ ಕಟ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಒಂದು ಒಳ್ಳೆಯ ಕ್ರಮ ತೊಗೊಂಡ್ರೆ ಇದಿನ್ನೂ ಉಳಿತಾ ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಇದೇ ಥರ ನೆಚ್ಚಿನ ಮಾಹಿತಿಗಾಗಿ ನಮ್ಮ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಶೇರ್ ಮಾಡಿ, ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.